ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಸಾರಿ, ನಂಗೆ ಚಾಕು ಬೇಕಾಗಿಲ್ಲ. ಓಯ್, ನಾವು ನಿಮ್ಮ ಕಣ್ಣಿಗೆ ಚಾಕು ಮಾರೋರ್ ಥರ ಕಾಣ್ತಿದೀವಾ? ನಾನು ಹಾಗೆ ಅನ್ಕೊಂಡೆ. ಮಾರೋರಲ್ಲ ಅಂದ್ರೆ ಶಾರ್ಪ್ ಮಾಡೋರ. ನಾವು ಶಾರ್ಪ್ ಮಾಡೋರಲ್ಲ ರೀ, ಶಾರ್ಪ್ ಕಳ್ರು. ಈ ಬೆದರಿಕೆಗೆಲ್ಲ ನಾನು ಹೆದರ್ಕೊಳ್ಳಲ್ಲಮ್ಮ. ನಮ್ಮ ಯಜಮಾನ್ರು ಮನೇಲೇ ಇದ್ದಾರೆ. ಅವ್ರನ್ನ ಕರೆದ್ರೆ ಇದೇ ಚಾಕು ನಿಮ್ನ ಕತ್ತರಿಸಿ ಹಾಕ್ಬಿಡ್ತಾರೆ. ಮಧು ಏನಾಯ್ತು? ಯಾರಿವ್ರು? ಇವರು ಕಳ್ರಂತೆ. ನಮ್ಮನೇಲಿ ಕದ್ಯೋದಕ್ ಬಂದಿದ್ದಾರೆ. ಈ ವರ್ಷ ಸೂಪರ್ ಜೋಕಿದು. ನಮ್ಮನೇಲಿ ಕದಿಯಕ್ಕೆ ಏನ್ರೋ ಇದೆ. ನಿಮ್ಗೇನಾದ್ರೂ ಸಿಕ್ಕ್ರೆ ನನ್ಗರ್ಧ ಕೊಟ್ಬಿಟ್ಟು ಹೋಗ್ಬಿಡ್ರಪ್ಪ. ಏಯ್, ಜಾಸ್ತಿ ತಲೆಯಾಟ ಮಾಡಬೇಡ. ಮರ್ಯಾದೆಗೆ ಮನೇಲಿರೋದನ್ನೆಲ್ಲ ತಂದ್ಕೊಟ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಹೆಂಡ್ತಿನ ಎತ್ತಾಕೊಂಡು ಹೋಗ್ಬಿಡ್ತೀವಿ. ಇಷ್ಟೊಂದು ಬರ ನಿಮ್ ಕೈಲಿ ಎತ್ತಕ್ಕಾಗಲ್ಲ ಬಿಡಿ. ಅಣ್ಣಂದ್ರ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಹೆಂಡ್ತಿನ ಏನು ಮಾಡ್ಬಿಡ್ರಪ್ಪ. ನೀ ಏನ್ ಮಾಡ್ತಿದ್ದೀರ? ಇವ್ರಿಗೆ ಒದ್ದೋಡ್ಸದ್ ಬಿಟ್ಟು ಕೈ ಮುಗಿದ್ ಕೇಳ್ತಿದ್ದೀರಲ್ಲ. ನಮ್ಮ ಮಮ್ಮಿ ಹೇಳಿದಾರೆ ದುಷ್ಟರಿಂದ ದೂರ ಇರುವಂತ. ಅದಕ್ಕೆ ನಮ್ಗೆ ಇವ್ರ ಸಾಹಸನೇ ಬೇಡ. ಗಾಂಧೀಜಿ ಹೇಳಿರೋ ರೀತಿ ಅಹಿಂಸಾ ಮಾರ್ಗದಿಂದ ಇವ್ರ ಮನ್ಸನ್ನ ಗೆಲ್ಲೋಣ. ಅಣ್ಣಂದ್ರ ನಮ್ಮಮ್ಮನ್ ತರ ಇರೋ ಇವಳನ್ನ, ನಿಮ್ಮಮ್ಮನ್ ತರ ಇರೋ ಇವಳನ್ನ ಏನು ಮಾಡ್ಬಿಟ್ರಪ್ಪ, ಬಿಟ್ಬಿಡಿ ಪ್ಲೀಸ್. ಲೇ ಬಚ್ಚ ಕಣ ಇವನು. ನೀನು ಅವನ್ನ ಕಟ್ಟಾಕೋ, ಇವಳನ್ನ ನಾನು ವಿಚಾರಿಸ್ಕೊಂತೀನಿ. ನಾನು ಉಸಿರಾಡೋವರೆಗೂ ಅವ್ರ ಮೈಗೆ ಒಂದು ಸೊಳ್ಳ ಕಚ್ಚಕ್ ಬಿಡಲ್ಲ. ಅಂಥದ್ರಲ್ಲಿ ಚಾಕು ಚುಚ್ಚಕ್ ಬಿಟ್ಬಿಟ್ಟನಾ? ತಿರ್ಗ್ ನೋಡ್ದಂಗೆ ಹೋಯ್ತಾರು. ಇಲ್ಲ ಅಂದ್ರೆ ಮುಂದಿರೋದು ಹಿಂದಕ್ಕೆ ಬಂದ್ಬಿಡ್ತದೆ. ಕಣ್ಣು ಗುಡ್ಡೆ. ನೀನೇನು ಇವ್ರ ಬಾಡಿ ಗಾರ್ಡಾ? ಒಂಥರ ಹಂಗೆ ಅನ್ಕ. ನಾನು ಹೆಣ್ಣಿನ ರಕ್ಷಕ. ಓಯ್, ಈ ಡವ್ವೆಲ್ಲ ಬೇಡಮ್ಮ, ಸುಮ್ಮನೆ ಹೋಗ್ತಾ ಇರೋ. ನಾವ್ಯಾರು ಅಂತ ನಿಂಗಿನ್ನೂ ಗೊತ್ತಿಲ್ಲ. ಅದ್ ನನಗ್ ಬೇಡಮ್ಮ. ನಾನ್ಯಾರು ಅಂತ ನಿನಗೆ ಗೊತ್ತೇನಮ್ಮ? ಯಾರಪ್ಪ ನೀನು? ದುಷ್ಟರ ಪಾಲಿಗೆ ಯಮ, ಶಿಷ್ಟರ ಪಾಲಿಗೆ ರಾಮ. ನಾನೇ ಹೆಲ್ಮೆಟ್ ಹನುಮ. ಅಣ್ಣ ನೀವು ಅಂತ ಗೊತ್ತಾಗದೆ ತಪ್ಪು ಮಾಡ್ಬಿಟ್ವಣ, ಕ್ಷಮಿಸೋಣ. ಅಣ್ಣ ನೀವೇನಣ್ಣ ಎಲ್ಲ ಕಡೆ ಹೆಲ್ಮೆಟ್ ಹಾಕೊಂಡ್ ಬರ್ತೀರಾ, ಇಲ್ಲೇ ಹಂಗೆ ಬಂದ್ಬಿಟ್ಟಿದ್ದೀರಾ? ನಾನು ಕೆಲವು ಜಾಗದಲ್ಲಿ ಹೆಲ್ಮೆಟ್ ಹಾಕಲ್ಲ. ಈ ಹಟ್ಟಿಲಂತೂ ಹಾಕದೇ ಇಲ್ಲ. ತಿರುಗಿ ನೋಡ್ದಂಗೆ ಹೋಯ್ತಾ ಇರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಅಣ್ಣ ಗೊತ್ತಣ್ಣ, ನೀವು ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಟ್ಟಿದ್ದೀರ ಅಂತ ಚೆನ್ನಾಗಿ ಗೊತ್ತಣ್ಣ. ಲೇ, ಏನೋ ಯೋಚನೆ ಮಾಡ್ತಿದ್ಯಾ? ಇಲ್ಲೇ ಇದ್ರೆ ಎತ್ತು ಬಿಡ್ತಾರೆ, ನಡಿಯ. ನೋಡಿದ್ರ ಜಾನಿ, ಧೈರ್ಯ ಅಂದ್ರೆ ಇದು. ಅವ್ರನ್ನ ಹೇಗ್ ಹೆದರಿಸಿ ಓಡಿಸ್ಬಿಟ್ರು. ಹೋಗ್ಲಿ ಬಿಡಿ ಮಧುರವ್ರೆ. ಅಣ್ಣಯ್ಯಪ್ಪನವ್ರು ನಾನಾಗಕ್ಕಾಯ್ತದ? ಅವ್ರ ಪೌರುಷ ಏನಿದ್ರು ಜೂನಿಯರ್ಸ್ ಮುಂದೆ. ನಾನು ಹೆದರ್ಸ್ತಿದ್ದೆ ರೀ. ಅವರು ಮಧುಗೆ ಏನ್ ಮಾಡ್ಬಿಡ್ತಾರ ಅನ್ನೋ ಭಯದಲ್ಲಿ ಏನು ಮಾಡ್ಲಿಲ್ಲ. ಹಾಲು ಎಪ್ಪಾಕ್ನಿಲ್ಲ ಅಂದ್ರು ಮೊಸರಾಗ್ನಿಲ್ಲ ಅನ್ನೋರು. ಅಣ್ಣಪ್ಪನವ್ರೆ, ಹೆಂಡ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಪ್ರಾಣ ಕೊಟ್ಟು ಕಾಪಾಡ್ಬಿಡ್ಬೇಕು. ಗೌಡ್ರೆ, ನೀವ್ ಇಷ್ಟ ದಿನ ಬರೀ ಪಟಾಪಟಿ ಚಡ್ಡಿ ಬನ್ನಿ ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ಕೊಂಡಿದ್ದೆ. ಈಗೇನು ರೌಡಿಸಮ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸುಮ್ಮನೆ ಮಧುರವ್ರೆ, ಆಟಗುಳಿ ಮಾಡಬೇಡಿ. ನನಗ ನೆಟ್ಟಿಗೆ ತರಕಾರಿ ಕತ್ತರಿಸಿ ಚಾಕುನಿ ಹಿಡಿಯಕ್ ಬರಲ್ಲ. ಇನ್ ರೌಡಿಸಮ್ ಎಲ್ಲಿಂದ ಮಾಡಿನು? ಮತ್ ನೀವ್ ಹೆಲ್ಮೆಟ್ ಹನುಮ ಅಂತ ಹೇಳ್ಕೊಂಡ್ರಿ? ಮಧುರವ್ರೆ, ಅವನ ಬಗ್ಗೆ ಯಾರು ಗೊತ್ತಿಲ್ಲ. ನಾನು ಒತ್ತಿಂದ ಬರ್ಬೇಕಾರೆ ಪುಟ್ಮಲ್ಲಿ ಅವನ ಬಗ್ಗೆನೇ ಮಾತಾಡ್ತಿದ್ಲು. ಅದಕ್ಕೆ ಇಲ್ಲಿಗೆ ಬಂದಟ್ಗಲೆ ನಾನು ಅವನು ಅಂತ ಹೇಳ್ಬಿಟ್ಟಿ. ಅದು ವರ್ಕೌಟ್ ಆಗೋಯ್ತು. ಅದು ಅಲ್ದಿಯೇ ಪುಟ್ಮಲ್ಲಿಗೆ ಅವ್ನು ಕಂಡ್ರೆ ಆನೆ ಇಷ್ಟ. ನೀ ಪುಟ್ಟಮಲ್ಲಿ ಅವ್ರಿಗೆ ಹೆಲ್ಮೆಟ್ ಅನ್ಮ ಅಂದ್ರೆ ಅಷ್ಟೊಂದು ಇಷ್ಟನಾ? ಪುಟ್ಟಮಲ್ಲಿ ಅವರೇ, ಈಗಲೇ ಬಂದೆ. ಮಧುರವ್ರೆ, ಇದೇ ಅಣ್ಣಪ್ಪನವ್ರು ಗಾಡಿ ಬಿಟ್ಬಿಟ್ರು. ನೀವ್ ಹೆಲ್ಮೆಟ್ ಹನುಮನ್ ಬಗ್ಗೆ ಹೇಳಿದ್ರಲ್ಲ, ಮೋಸ್ಟ್ಲಿ ಅವನ್ನ ಹುಡ್ಕೊಂಡು ಹೋಗಿರ್ಬೇಕು. ಮಧುರವ್ರೆ, ಅಷ್ಟು ಸುಲಭವಾಗಿ ಅವನ್ನ ನೋಡಕ್ ಆಗಲ್ಲ. ಯಾಕಂದ್ರೆ ಅವ ಹೆಲ್ಮೆಟ್ ಇಲ್ದೆ ಎಲ್ಲೂ ಬರೋದೇ ಇಲ್ಲ. ಅದೇನೇ ಆಗ್ಲಿ ಗೌಡ್ರೆ, ನಾನು ನಿಮಗ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನೀವಿಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಏನಾಗ್ತಿತ್ತೋ. ನಾನಿರುವುದೇ ನಿಮಗಾಗಿ. ನಿಮ್ ಸುತ್ತ ಈ ಗೌಡನ್ ಬೇಲಿ ಅದೇ, ಅದನ್ನ ದಾಟ್ಕೊಂಡು ಯಾವನು ಒಳಗ್ ಬರಕ್ಕಾಗಲ್ಲ. ಇದು ಗೌಡನ ಬೇಲಿ ಕಣೋ. ಯಾರ ನೀವು? ತಲೆಗೆ ಆಮ್ಲೆಟ್ ಹಾಕೊಂಡಿದ್ದೀರಿ? ಇದು ಆಮ್ಲೆಟ್ ಅಲ್ಲ, ಹೆಲ್ಮೆಟ್. ಹಿಡಿದ್ರೆ ಚಾಡ. ಇದನ್ನ ಹಾಕೊಂಡು ನಮ್ಮ ಮಟ್ಟಿಗೆ ಬಂದಿದ್ದೀರಿ? ನೀವು ಯಾರನ್ನ ನೋಡ್ಬೇಕು ಅಂತಿದ್ರು, ಯಾರನ್ನ ಪೂಜಿಸ್ಬೇಕು ಅಂತಿದ್ರು,
ಆ ಹೆಲ್ಮೆಟ್ ಹನುಮ ನಾನೇ. ಹೆಲ್ಮೆಟ್ ಹಾಕಿರೋದು ನೋಡಿದ್ರೆ ಗೊತ್ತಾಗಲ್ವಾ? ನೋಡಿ ಸಾಲ ಖುಷಿ ಆಯ್ತು. ನನ್ನನ್ನೆಲ್ಲಿ ನೋಡಿದ್ರಿ? ನೀವು ನೋಡೋದಕ್ಕೆ ನಾನು ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದೀನಲ್ಲ. ತಮಾಷೆಗೆ ಮಾತಾಡ್ತಿದ್ದೀರಿ. ನಾನು ಮಾತಾಡೋನಲ್ಲ, ಕೆಲಸ ಮಾಡೋನು. ಅಂದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ಸಹಾಯ ಮಾಡೋನು ಅಂದೆ. ಅದಕ್ಕೆ ನೀವು ನಂಗೆ ಇಷ್ಟ ಆಗೋದು ಅನ್ನಿ. ಹೆಣ್ಣೆಕ್ಳು ನಿಮ್ ಬಗ್ಗೆ ಮಾತಾಡೋದ್ ಕೇಳಿ ನನಗೂ ನಿಮ್ಮಂತ ಅಣ್ಣ ಇರಬಾರ್ದಿತ್ತ ಅನಿಸ್ತದೆ. ನನ್ನ ಪ್ರಾಬ್ಲಮ್ ಇದು. ಕಾಪಾಡಿದ ತಕ್ಷಣ ಅಣ್ಣ ಅಂತಾನೆ ಯಾಕೆ ಅಂದ್ಕೋಬೇಕು? ಪ್ರಪಂಚದಲ್ಲಿ ಅಣ್ಣ ಒಬ್ಬರೇನ ಕಾಪಾಡೋದು? ಪ್ರೇಮಿ ಕಾಪಾಡಲ್ವಾ? ಬಾಯ್ ಫ್ರೆಂಡ್ ಕಾಪಾಡಲ್ವಾ? ಕಾಪಾಡ್ತಾರೆ ಅನ್ನಿ, ಆದ್ರೆ ಅಣ್ಣ ಅಂದ್ರೆ ಧೈರ್ಯ ಇರ್ತದೆ. ಈ ನನಗೆ ಈ ಸಂಬಂಧಗಳ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೆ ನಮ್ಮ ಅಣ್ಣಂದ್ರು ತುಂಬಾ ನೋವು ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಆ ರೀತಿ ಅಂದ್ಕೋಬೇಡಿ. ಬೇಕಿದ್ರೆ ಪ್ರೇಮಿ ಅನ್ಕೊಳ್ಳಿ, ಅಂದ್ರೆ ಒಳ್ಳೆ ಗೆಳೆಯ ಅನ್ಕೊಳ್ಳಿ. ಆಯ್ತು ಗೆಳೆಯ, ಇರಿ ಕಾಪಿ ಮಾಡ್ಕೊ ಬರ್ತೀನಿ. ನೀವು ಕಾಪಿ ಕುಡಿಯೋ ಅಷ್ಟರಲ್ಲಿ ಬಿಸಿ ಬಿಸಿ ಅಡ್ಗೆ ಮಾಡ್ಕೊಡ್ತೀನಿ. ಅದೆಲ್ಲ ಏನು ಬೇಡ. ನೀವಿಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ ಅಷ್ಟೇ ಸಾಕು, ಹೊಟ್ಟೆ ತುಂಬೋಯ್ತು. ಹಂಗೆಲ್ಲ ಆಗಲ್ಲ ಅನ್ನಿ. ನೀವು ಲಾಸ್ಟ್ ಟೈಮು ನಮ್ಮ ಮಟ್ಟಿಗೆ ಬಂದಿದ್ದೀರಿ, ಏನಾದ್ರೂ ತಕೊಂಡು ಹೋಗ್ಲೇಬೇಕು. ಹಾಗಿದ್ರೆ ನಿಮ್ಮ ಹೃದಯ ಕೊಡಿ. ಅದು ಲಾಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್. ಹಿಡಿದ್ರಿ ಜಾಡ. ಇರಿ ಕಾಪಿ ಮಾಡ್ಕೊ ಬರ್ತೀನಿ. ಆ ನೆಪ್ತಲಾರ್ವೆ ನಿಮ್ಮ ಅಕ್ಕ ನೋಡ್ಕೊಂಡ್ಬಿಡ್ತೀನಿ. ಇದೊಳ್ಳೆ ರಾಮಾಯಣ ಆಯ್ತಲ್ಲ. ನಾನು ಇವ್ರ ಮನ್ಸನ್ ಕದ್ಯಾಣ ಅಂತ ಬಂದ್ರೆ ಇವ್ರ ಮುಖ ನೋಡ್ಬೇಕು ಅಂತಿದ್ದಾರೆ. ಅವ್ರಿಗೇನಾದ್ರೂ ನಾನೇ ಅಂತ ಗೊತ್ತಾಗ್ಬಿಟ್ರೆ ಅದೇ ಕಾಫಿನ ನನ್ನ ಮುಖದ ಮೇಲೆ ಎರಚ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗೋಕ್ ಮೊದಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಕಾಪಿ ಗೆಳೆಯ ಗೆಳೆಯ ಕಾಪಿ ಕುಡಿದೆ ಎಲ್ಲೋಗ್ಬಿಟ್ರು. ನಾ ಏಳೋ ವಿಷಯನ ಕೇಳ್ಬಿಟ್ರೆ ಪುಟ್ಪಲ್ಲಿ ಶಾಲೆ ಖುಷಿ ಆಗ್ಬಿಡ್ತಾಳೆ. ಆಮೇಲೆ ಅದೇ ಗ್ಯಾಪ್ಲಿ ಆಮೇಲೆ ಪುಟ್ಮಲಿ ಅಂದಿ ಬಂದಿ ಬಾಬಣ್ಣ. ವಾಟ್ ಪಾಪಡ್? ಅದು ವಾಟ್ ಪಾಪಡ್ ಅಲ್ಲ ಕಮ್ಮಿ, ವಾಟ್ ಹ್ಯಾಪಂಡ್. ಹಿಡಿದ್ರಿ ಚಾಡ. ಅದೇ ಯಾನ್ ವಿಷಯ? ಕಾಪಿ ಏನಾದ್ರು ತಂದ್ಕೊಡ್ಲ? ಆಮೇಲೆ ಪುಟ್ಮಲಿ, ನಾ ಈಗ ಏಳೋ ವಿಷಯ ಕೇಳಿಸ್ಕೊಂಡ್ಬಿಟ್ರೆ ಕಾಪಿ ಏನಂದ್ರೆ ಬ್ಯಾರೇಜ್ನೇ ತಂದು ಕೊಟ್ಬಿಡ್ತಿದೆ. ಬಾಬಣ್ಣ ಅಂಗಡಿ ಏನಾದ್ರೂ ಲಾಸ್ ಆಯ್ತಾ? ವಿಸಗಿಸ ತಂದ್ಕೊಡ್ಬೇಕಾ? ಸಾಕು ಸುಮ್ಮನೆ ಮದ್ರಂಗಿ ಬುಡ್ಸೋ ಹೊತ್ಲಿ ಗಂಧ ಕಟ್ಟಿ ಹಚ್ಚ ಮಾತಾಬೇಡ. ಅಂಗಡಿ ಲಾಸ್ ಆಗಿರ ಈ ತರ ಬತ್ತಿದ್ನ. ಇನ್ನೇನು ಪಟ ಚಳಿ ತಲೆ ಮೇಲೆ ಹಾಕ ಬತ್ತಿದ್ರ? ಬರೀ ಕೆಟ್ಟದ್ದು ಮಾತಾಡೋದಾಗೋಯ್ತಲ್ವಾ? ಸರಿ ಅದೇನು ವಿಷಯ ಅಂತ ಹೇಳಿ. ಆಮೇಲೆ ಪುಟ್ಮಲಿ, ಈಗ ನಾ ಏಳೋ ವಿಷಯ ಕೇಳಿಸ್ಕೊಂಡ್ಬಿಟ್ರೆ ನೀನು ನನಗೆ ಆರ್ತಿ ಎತ್ತಿ ಆರ ಹಾಕಿ ಅಟ್ಟಿ ಒಳಗೆ ಕರ್ಕತ್ತದೆ. ಹಂಗ ರಾಜ್ಕೋಗಿ ಆರ ಹಾಕಕ್ಕೆ. ಈಗೇನ ಏಳದ ಕೇಳಿಸ್ಕೊಂಡ ಇಲ್ವಾ? ಅದೇನು ಹೇಳಿ. ಅದೇನಾಯ್ತು ಗೊತ್ತಮ್ಮೆ? ಇಷ್ಟ ಆಯ್ತು ಕಮ್ಮೆ. ನಮ್ಮ ಮಾಡಿರೋದನ್ನ ನೋಡ್ಬಿಟ್ಟು ಮಧುರವರು ಶಾನೆ ಖುಷಿ ಪಟ್ಬಿಟ್ರು. ಬಾಬಣ್ಣ ಈ ವಿಷಯಕ್ಕೇನೋ ಖುಷಿ ಪಡೋದು, ನಾನು ಹೇಳೋ ವಿಷಯಕ್ಕೆ ಹೇಳಿದ್ರೆ ಸಾನೆ ಖುಷಿ ಪಡ್ತಿದ್ದೀರಿ ಅನ್ನಿ. ಅದ್ಯಾನಮ್ಮೆ ವಿಷಯ? ಅದು ನೀವ್ ಯಾರ ಹೆಸರು ಹೇಳ್ಕೊಂಡು ಮಧುರವ್ರನ್ನ ಕಾಪಾಡಿದ್ರು ಆ ಆಮ್ಲೆಟ್ ಅನುಮಾನ ಮಟ್ಟಿಗೆ ಬಂದಿದ್ದಾನೆ. ಅದು ಆಮ್ಲೆಟ್ ಅಲ್ಲ ಕಮ್ಮೆ, ಹೆಲ್ಮೆಟ್ಟು. ಹೇಳಿದ್ರಿ ಚಾಡ. ಅವನೇ ಇಲ್ಲಿಗೆ ಬಂದಿದ್ದಾನೆ. ಇಷ್ಟೊತ್ ಗಂಟ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದ. ಕಾಪಿ ತರ್ತೀನಿ ಅಂತ ಅಡ್ಗೆ ಮನೆಗೆ ಹೋದ್ನ, ಅಷ್ಟೆಲ್ಲ ಹೊರಟೋಗ್ಬಿಟ್ಟು ಅವನೇ. ಆಮೇಲೆ ಪುಟ್ಮಲಿ, ಆ ಹೆಲ್ಮೆಟ್ ಹತ್ಮ ನಮ್ಮ ಮಟ್ಟಿಗೆ ಯಾಕಮ್ಮೆ ಬಂದಿದ್ದ? ಅದು ಅವನ ಹೆಸರು ಹೇಳ್ಕೊಂಡು ಯಾರ್ಯಾರೋ ಏನೇನೋ ಮಾಡಾರಂತೆ, ಅದೆಲ್ಲ ತಪ್ಪು ಅಂತ ಹೇಳಕ್ ಬಂದಿದ್ದ. ಶಂಕರೇಶ್ವರ, ಅವ ನನ್ನನ್ನೇ ಹುಡಿಕೊಂಡ್ ಬಂದಿದ್ದ ಅನ್ಸುತ್ತೆ. ಇಷ್ಟು ಬಿರ್ನ ಅವನ್ಗ ನನ್ನ ವಿಷಯ ಗೊತ್ತಾಗೋಯ್ತಾ? ಇನ್ಯಾವತ್ತು ಅವನ ಹೆಸರು ಎತ್ತಲ್ಲಪ್ಪ. ಬಾಬಣ್ಣ ಇಷ್ಟೊತ್ ಗಂಟ ತೊಗಲ್ಗೊಂಬೆ ತರ ಆಡ್ತಾ ಇದ್ದರು, ಅವನ ಹೆಸರು ಕೇಳ್ಬಿಟ್ಟು ಯಾಕೆ ಬೆದ್ರಗೊಂಬೆ ತರ ನಿಂತ್ಕೊಬಿಟ್ರಿ? ಅವನು ಅಂದ್ರೆ ಹೆದರಿಕೆಯಾ? ನೀವ್ಯಾನು ಹೆದರ್ಕೋಬೇಡಿ. ಅವನು ನಂತವ ಸಾನೆ ಪ್ರೀತಿಯಿಂದ ಮಾತಾಡ್ದ. ನಿಮ್ಗೆ ಏನಾಗಕ್ಕೂ ನಾ ಬಿಡಲ್ಲ. ಆಮೇಲೆ ಪುಟ್ಮಲಿ, ಇನ್ನೊಂದ್ಸತ ಹೆಲ್ಮೆಟ್ ಅನ್ಮ ನಮ್ಮ ಮಟ್ಟಿಗೆ ಬಂದಿಟ್ಕಲ್ಲ ನಂಗೆ ಏಳಮ್ಮೆ ಅಂತವ್ ನನಗೆ ಕ್ಷಮೆ ಕೇಳ್ಬಿಡ್ತೀನಿ. ಸರಿ ಬಾಬಣ್ಣ, ಹಂಗೆ ಮಾಡ್ತೀನಿ. ಅದೇ ನೀವು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕ ಓಡಾಡ್ಬೇಡಿ. ಆಮೇಲೆ ಪುಟ್ಮಲಿ, ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ಇಡೀ ನಾಡೇ ನಡಗ್ತದೆ. ಹೆಲ್ಮೆಟ್ ಹಾಕೊಂಡು ಓಡಾಡೋದು ಏನಿದ್ರು ನಿಮ್ಮ ಸೆಂಚುರಿ ಗೌಡದ್ದು. ಮಧುರ ಅವ್ರೆ ಬನ್ನಿ ಬನ್ನಿ ಗೌಡ್ರೆ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ವೆಂಕಟೇಶ್ವರ, ಏನಪ್ಪ ನಿನ್ನ ಲೀಲೆ. ಮಧುರ ಅವ್ರೆ, ನೀವು ನನಗೋಸ್ಕರ ಕಾಯ್ತಾ ಇದ್ದೀರಿ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ಅನ್ನಿ. ನಂಬ್ಲೇಬೇಕು ಗೌಡ್ರೆ,
ನೀವ್ ಇಷ್ಟ ದಿನ ಬಂದಾಗ ಜೇನ್ನೊಣ ತಲೆ ತಿನ್ನಕ್ ಬಂತಲ್ಲಪ್ಪ ಅನ್ಕೋತಿದ್ದೆ. ಆದ್ರೆ ನೀವ್ ತೋರ್ಸಿದ ಬುದ್ಧಿವಂತಿಕೆಗೆ ನಿಮ್ನ ವೇಟ್ ಮಾಡೋ ರೀತಿ ಆಗಿದೆ. ಹಂಗೆಲ್ಲ ಯಾನು ಇಲ್ಲ ಕಂಪುಡಿ ಮಧುರ ಅವ್ರೆ. ಯಾರೇ ಕಷ್ಟದಲ್ಲಿದ್ರು ಈ ಗೌಡ ಹಂಗೆ ಮಾಡ್ತಿದ್ದ. ಅದ್ರಲ್ಲೂ ನೀವು ಕಷ್ಟದಲ್ಲಿದ್ದೀರಿ ಅಂದ್ಮೇಲೆ ಆ ಥರ ಬುದ್ಧಿವಂತಿಕೆ ತೋರಿಸ್ತೀರಕ್ಕದ್ದ. ನೀವ್ ಏನೇ ಹೇಳಿ ಗೌಡ್ರೆ, ನೀವ್ ಮಾಡಿದ ಕೆಲ್ಸಕ್ಕೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗಂಡ ಅನ್ಸ್ಕೊಂಡವ್ರೆ ಕೈ ಕಟ್ಕೊಂಡು ನಿಂತಿದ್ರು, ಅಂಥದ್ರಲ್ಲಿ ನೀವ್ ನನ್ನ ಕಾಪಾಡಿದ್ರಲ್ಲ, ಅದು ನಿಮ್ ದೊಡ್ಡ ಗುಣ. ಅದಕ್ಕೆ ಹೇಳೋದು ನನ್ನನ್ನ ಗಂಡನ್ ಮಾಡ್ಕೊಳ್ಳಿ ಅಂತ. ಏನೋ ಹೇಳ್ದಂಗಿತ್ತು. ಅದು ನೀವು ನನ್ನ ಶಾನೆ ಹೊಗಳ್ತಾ ಇದ್ದಾರಿ ಅಂದಿ. ಅಯ್ಯೋ ಗೌಡ್ರೆ, ನಿಮ್ನ ಎಷ್ಟ್ ಹೋಗ್ಲಿದ್ರು ಸಾಲಲ್ಲ. ಒಂದ್ ನಿಮಿಷ ಇರಿ. ಶಂಕರೇಶ್ವರ, ಏನಪ್ಪ ನಿನ್ನ ಲೀಲೆ. ಕೊನೆಗೂ ಮಧುರ ಅವ್ರನ್ನ ನನ್ನ ಇಷ್ಟಪಡಂಗ್ ಮಾಡ್ಬಿಟ್ಟೆಲ್ಲ. ಈ ಸತಿ ಗಣಪತಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಬಂದು ಒಂಚಿ ಬಾಳೆಹಣ್ಣ ನೈವೇದ್ಯ ಅಂತ ಮಾಡಕ್ಬಿಡ್ತೀನಿ. ಗೌಡ್ರೆ, ನಿಮ್ಗೋಸ್ಕರ ಹಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನೀವು ಕೊಟ್ಮೇಲೆ ತಿಂದೆ ಇದನ್ನ ಕೊಡಿ. ಅವಳಂದ್ರೆ ಇಷ್ಟ ಕಣೋಲು, ಅದನ್ನ ಹೇಳೋದಕ್ಕೆ ತುಂಬಾನೇ ಕಷ್ಟ ಕಣೋಲು. ಇಲ್ಲಿ ಹೆಲ್ಮೆಟ್ ಹನುಮಣ್ಣ ಅಂದ್ರೆ ಯಾರು? ಇವ್ರೆ. ಮಧುರ ಅವ್ರೆ, ನಾನೇ ಹೆಲ್ಮೆಟ್ ಅನ್ಮಂತ ಯಾಕೆ ಹೇಳಿದ್ರಿ? ಬಿಡಿ ಗೌಡ್ರೆ, ಒಂದ್ಸಲ ಸುಳ್ಳು ಹೇಳಿದ್ರೆ ಏನೂ ಆಗಲ್ಲ. ಹೇಗಿದ್ರು ಹೆಲ್ಮೆಟ್ ಹನುಮಾನ ಯಾರು ನೋಡಿಲ್ವಲ್ಲ, ನೀವೇ ಅವ್ರ ಥರ ಆಕ್ಟ್ ಮಾಡಿ. ತೊಂದರೆ ಇಲ್ಲ. ಏನ್ ನಿನ್ನ ಪ್ರಾಬ್ಲಮ್ಮು? ನನ್ನಿಂದ ಏನಾಗಬೇಕಿತ್ತು? ಅಣ್ಣ, ನಮ್ಮ ಏರಿಯಾ ಕೊಳೆಯಲ್ಲಿ ನೀರೇ ಬರ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಬಂದು ಬಿಡ್ಬೇಕಿತ್ತಾ? ಹಾಗಲ್ಲ ಅಣ್ಣ, ಅಲ್ಲಿ ನೀರು ಬರೋ ಹಾಗೆ ಮಾಡೋದ್ರಿಂದ ನಮ್ಮ ಹೆಣ್ಮಕ್ಳು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ನೀರು ತರ ತಪ್ಪುತ್ತೆ ಅಂತ. ಅದು ಅಲ್ಲದೆ ನೀವು ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರೋದ್ರಿಂದ ನಾನೇ ಅವ್ರ ಪರವಾಗಿ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಣ್ಣ. ಸರಿ, ನಿನ್ನ ಕೆಲಸನ ನಾನು ಮಾಡ್ಕೊಡ್ತೀನಿ, ಹೊರಡು. ಆದರೆ ನಾನು ಇಲ್ಲಿರೋ ವಿಷಯನ ಯಾರಿಗೂ ಹೇಳಬಾರ್ದು. ಆಯ್ತಣ್ಣ, ಬರ್ತೀನಣ್ಣ. ನೋಡಿದ್ರೆ ಮಧುರ ಅವ್ರೆ, ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನನ್ನನ್ನು ಬಳಸ್ಕೊತಾರೆ. ಸರ್ಕಾರ ಇರೋದು ಯಾಕೆ ಹೇಳಿ? ದುಡ್ಡು ಮಾಡಕ್ಕೆ, ಹಗರಣ ಮಾಡಕ್ಕೆ. ಕಣ್ಣಾರೆ ನೋಡ್ತಿದೀವಲ್ಲ ಗೌಡ್ರೆ, ಅವ್ರಿಗೆ ಅವ್ರ ಸೀಟ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಇನ್ ಜನರ ಕಡೆ ಎಲ್ ಗಮನ ಕೊಡ್ತಾರೆ ಹೇಳಿ? ಅದಕ್ಕೆ ಇಂಥವ್ರು ನಿಮ್ ಹತ್ರ ಬರ್ತಿದ್ದಾರೆ, ಹೋಗಿ ಸಹಾಯ ಮಾಡಿ. ಯಾನ್ ಮಧುರ ಅವ್ರೆ, ನಾನು ಹೆಲ್ಮೆಟ್ ನಮ್ಮಿಂದ ದೂರ ಆಗಬೇಕು ಅಂತಿದ್ರೆ ನೀವು ದಂಡಕ್ಕೆ ಸೇರಿಸ್ತಾ ಇದ್ದಾರೆ. ತೊಂದರೆ ಇಲ್ಲ, ನಿಮಗೋಸ್ಕರ ಅವ್ರ ಕೆಲಸನ ಮಾಡಿಕೊಟ್ಬಿಟ್ಟು ಬರ್ತೀನಿ. ವೈರಿಂಗ್ ಮಾಸ್ಟ್ರೆ, ನೀವೇ ಹೆಲ್ಮೆಟ್ ಅನ್ನು ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಮರ್ರೆ. ನೀವು ಕೆಲಸಕ್ಕೆ ಬಾರದವರು ಜಿಪುಣ ಚೌಕಿವಾಲ್ ಅಂತೇಳಿ ನೆನೆಸಿದ್ವಿ. ಐ ಲೈಕ್ ಇಟ್. ನಿಮ್ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು. ಇನ್ ಮುಂದೆ ನೀವು ಮಾಡೋ ಕೆಲಸದಲ್ಲಿ ನಾವು ಜೊತೆಯಾಗಿರ್ತೀವಿ. ಅಪ್ಪ ಕೆಕ್ಕಪೂಲ ಕಲ್ಟಿವೇಟ್ರು, ದಯವಿಟ್ಟು ನನಗೆ ಯಾರು ಸಹಾಯ ಮಾಡಕ್ ಬರಬೇಡಿ. ನೀವು ಹೆಂಗಿದಾರೋ ಹಂಗೆ ಎತ್ಬಿಡಿ. ಆಮೇಲೆ ಒಂದು ಮಾಡಕ್ ಹೋಗಿ ಎರಡಾದ್ರೆ ಕಷ್ಟ. ಇಲ್ಲಪ್ಪ, ನಾವು ಒಂದನ್ನೇ ಒಂದು ಅಂದ್ಕೊಂಡು ಮಾಡ್ತೇವೆ. ನೀವು ಮಾತ್ರ ಹೆಲ್ಮೆಟ್ ಹಾಕೊಂಡು ಒಳ್ಳೆ ಕೆಲಸ ಮಾಡಿ. ನಾವು ಹೆಲ್ಮೆಟ್ ಅನ್ನ ಪೂಜೆ ಮಾಡುವಾಗೆ ಮಾಡ್ತೇವೆ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಬನ್ನಿ ಬನ್ನಿ, ನೆನ್ನೆ ಮಾಡುದು ಒಂಚೂರು ಸರಿಯಿಲ್ಲ. ನನ್ ಕಾಪಿ ತಗೊಂಡ್ ಬರೋಷ್ಟರಲ್ಲಿ ಹೇಳ್ದೆ ಹೋಗ್ಬಿಟ್ಟಿದಿರಿ ಅಲ್ಲ. ಹೇಳ್ಬಿಟ್ಟೆ ಹೋಗೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಒಂದು ಹೆಣ್ಣು ಕಾಪಾಡಿ ಕಾಪಾಡಿ ಅಂತ ಕೂಗ್ದಂಗಾಯ್ತು. ಹೋಗಿ ಕಾಪಾಡ್ಬಿಟ್ಟು ಬಂದೆ. ನೀವು ಸಾನೆ ಒಳ್ಳೆಯವರು ಬಿಡಿ. ನಿಮ್ಮಂತವ್ರು ಇರೋದಕ್ಕೆ ಹೆಣ್ಣೆಕ್ಳು ತಲೆ ಎತ್ಕೊಂಡು ಓಡಾಡಂಗ್ ಆಗಿರೋದು. ತಲೆ ಎತ್ಕೊಂಡು ಓಡಾಡ್ಲೇಬೇಕು, ಇಲ್ಲ ಅಂದ್ರೆ ಎದುರುಗಡೆ ಬರೋ ಗಾಡಿಗೆ ತಲೆ ಹೊಡ್ಕೋಬೇಕಾಗತ್ತೆ. ಏನಿದು ಅಪಸ್ವರ? ನಿಮ್ಮ ಮಧುರವಾದ ಸ್ವರದ ಮುಂದೆ ಯಾವ ಅಪಸ್ವರನೂ ಇಲ್ಲ ಬಿಡಿ. ಹೀಗೆ ಮಾತಾಡ್ತಿರ್ತಿರೋ ಇಲ್ಲ ಏನಾದರೂ ತರ್ತಿರೋ, ನೆನ್ನೆದು ಒಟ್ಟಿಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ. ನೋಡಿ, ನಿಮ್ ನೋಡಿದ ಖುಷಿಗೆ ನಾ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬನ್ನಿ, ಹಾಗಿದ್ರೆ ಡ್ಯಾನ್ಸ್ ಮಾಡೋಣ. ಸುಮ್ಮನೆ ತಮಾಷೆ ಮಾಡ್ದೆ ರೀ. ಹೋಗಿ ಕಾಫಿ ತಗೊಂಬನ್ನಿ. ತತ್ತೀರಿ ಇರಿ. ಇವಾಗ ಇವ್ರು ತರೋ ಕಾಫಿನ ಕುಡಿತೀನಿ, ಆದ್ರೆ ಮುಖ ತೋರ್ಸಲ್ಲ. ನೀವು ಬತ್ತಿದ್ದೀರಿ ಅಂತ ಗೊತ್ತಿತ್ತು, ಅದಕ್ಕೆ ನಾಷ್ಟ ಮಾಡಿದ್ದೆ. ತಕೊಳ್ಳಿ ತಿನ್ನಿ. ಇದು ನಾನು ಹೇಗೆ ತಿನ್ನೋದು? ಎಲ್ರು ಬಾಯಲ್ಲೇ ತಿನ್ನೋದು, ನೀವು ಹಂಗೆ ತಿನ್ನಿ. ಈಗ ತಿನ್ನಕ್ಕೆ ಇದ್ದ ತೆಗಿತೀರಲ್ಲ, ಆಗ ನಿಮ್ ಮುಖ ನೋಡ್ಕೊಂಡ್ಬಿಡ್ತೀನಿ. ಇಲ್ಲ, ನಾನು ಇದನ್ನ ತಿನ್ನೋದಿಲ್ಲ. ಯಾಕ? ಇವತ್ತು ಏಕಾದಶಿ. ಏಕಾದಶಿ ದಿನ ನಾನು ದ್ರವ ಪದಾರ್ಥಗಳನ್ನ ಮಾತ್ರ ತಗೊಳ್ಳೋದು. ನೆನ್ನೆ ತಾನೇ ಏಕಾದಶಿ. ಅದು ಕ್ಯಾಲೆಂಡರ್ ಪ್ರಕಾರ. ನನ್ನ ಪ್ರಕಾರ ಇವತ್ತೇ ಏಕಾದಶಿ. ನೋಡಿ, ಕಾಫಿ ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ನಾನು ಹೋಗ್ತೀನಿ. ನೀವು ಹೋಗ್ಬೇಡಿ, ಕಾಪಿ ಮಾಡ್ಕೊಬತ್ತೀನಿ. ಇಲ್ಲೇ ಕೂತೀರಿ. ಇವ್ರ ಹತ್ರ ಸ್ವಲ್ಪ ಯಾಮಾರಿದ್ರು ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ. ಬಿಸಿ ಬಿಸಿ ಕಾಪಿ ಕುಡೀರಿ. ಈಗ ಇದನ್ನ ಹೆಂಗ್ ಕೊಡ್ತಾರೆ? ಹೀಗೆ.
ಕೈಯಲ್ಲಿ ಕಾಫಿ ಕುಡಿತಾ ಇದ್ರೆ ಸ್ವರ್ಗನೇ ಭೂಮಿ ಮೇಲೆ ಬಂದಾಗ ಆಗುತ್ತೆ. ಈಗ್ಲಾದ್ರೂ ನಿಮ್ ಮುಖ ತೋರಿಸಿ, ನಿಮ್ ಮುಖ ನೋಡ್ಬೇಕು ಅಂತ ನಂಗೆ ಸಾನೇ ಆಸೆ ಅದೇನೆ. ಹಾಗೆಲ್ಲ ನನ್ನ ಮುಖನ ಯಾರಿಗೂ ತೋರ್ಸಲ್ಲ. ನನ್ನ ಮುಖ ನೋಡಿದ ಕೂಡಲೇ ಎಲ್ಲರೂ ಮುತ್ತು ಕೊಡ್ಬೇಕು ಅಂತ ಮುಗಿ ಬೀಳ್ತಾರೆ. ನೀವು ಹಾಗೆ ಮಾಡ್ಬಿಟ್ರೆ ಕೊಡ್ತು ಅನ್ನಿ. ಮದುವೆ ಆಗಿರೋ ಹೆಂಗಸ್ರು ಯಾರಾದ್ರೂ ಬ್ಯಾರೆ ಗಂಡಸ್ಗೆ ಮುತ್ತು ಕೊಟ್ಟಾರ? ನಾನು ಹಂಗೆಲ್ಲ ಮಾಡಲ್ಲ, ಇದನ್ನ ತೆಗೀರಿ. ನೀವು ಹಂಗೆ ಮಾಡಬೇಕು. ನೀವು ಹಂಗೆ ಮಾಡೋದ್ರಿಂದ ನನ್ನಲ್ಲಿ ಶಕ್ತಿ ಧೈರ್ಯ ಜಾಸ್ತಿ ಆಗುತ್ತೆ. ಹಾಗಂತ ನನಗೆ ದೇವರೇ ಹೇಳಿದ್ದಾರೆ, ನನ್ನಲ್ಲಿ ಶಕ್ತಿ ಕಡಿಮೆ ಆದಾಗೆಲ್ಲ ಹೆಣ್ಮಕ್ಳ ಕೈಲಿ ಹಣೆಗೊಂದು ಮುತ್ತು ಕೊಡಿಸ್ಕೊಳ್ತೀನಿ. ಅದನ್ನು ನಾನು ಆಶೀರ್ವಾದ ಅನ್ಕೋತೀನಿ. ಈಗ ನೀವು ನನ್ನ ಹಣೆಗೆ ಮುತ್ತು ಕೊಡ್ತೀರಾ? ಓ, ಖಂಡಿತ ಕೊಡ್ತೀನಿ ಅನ್ನಿ. ಹಾಗಿದ್ರೆ ಬೇಗ ಕೊಡಿ. ಇವತ್ತು ನಿಮ್ ಪ್ರಕಾರ ಏಕಾದಶಿ ಅಲ್ವರಾ, ಅದಕ್ಕೆ ನಾಳೆ ಕೊಡ್ತೀನಿ. ಜಲಪುತ್ರ ಹನುಮಣ್ಣಂಗೆ, ಜಲಪುತ್ರ ಹನುಮಣ್ಣಂಗೆ, ಜಲಪುತ್ರ ಹನುಮಣ್ಣಂಗೆ. ಏನ್ ಗೌಡ್ರೆ ಇದೆಲ್ಲ? ನೋಡಿ ಮಧುರ ಅವ್ರೆ, ಇವ್ರ ಏರಿಯಾದಲ್ಲಿ ನೀರು ಬರಂಗ್ ಮಾಡ್ಬಿಟ್ಟು ಅದಕ್ಕೆ ಸನ್ಮಾನ ಮಾಡಿ ಕಳಿಸ್ಬಿಟ್ರೆ. ಸರ್ ತಗೊಳ್ಳಿ ಸರ್, ನಮ್ಮ ಕಡೆಯಿಂದ ಇದು ನಿಮಗೆ ಕಿರುಕಾಣಿಕೆ ಸರ್. ಇದೆಲ್ಲ ಬೇಡ, ಇಟ್ಕ ಆ ದುಡ್ಡು ಇಟ್ಕೊಂಡು ಎಣ್ಣೆಕಳಿಗೆ ಸೀರಾ ಬಳ್ಳ ರೌಕ ಕೊಡಿಸ್ಬಿಡಿ. ದುಡ್ಡು ಉಳಿದ್ರೆ ದೊಡ್ಡ ಕೊಡ್ಸೋಣ. ಜಲಪುತ್ರ ಹನುಮಣ್ಣಂಗೆ, ಜಲಪುತ್ರ ಹನುಮಣ್ಣಂಗೆ. ಏನ್ ಗೌಡ್ರೆ, ಒಂದೇ ದಿನದಲ್ಲಿ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀರಾ? ಅವ್ರ ಏರಿಯಲ್ಲಿ ನೀರ್ ಬರೋಕ್ ಹೇಗ್ ಮಾಡಿದ್ರಿ? ಮಧುರ ಅವ್ರೆ, ಅಲ್ಲಿ ಹೋಗಿ ನೋಡ್ತೀನಿ, ಪೈಪು ತುಕ್ಕಿಡ್ಕೊಂಬಿಟ್ಟಿತ್ತು. ಯಾರಿಗೂ ಗೊತ್ತಾಗ್ಬಾರ್ದಂಗೆ ಹೋಗಿ 20 ರೂಪಾಯಿ ಕೊಟ್ಟು ಹೊಸ ಪೈಪ್ ತಂದು ಅಂಟಿಸ್ಬಿಟ್ಟು ನೀರು ಕಿತ್ಕೊಂಬಂದ್ಬಿಡ್ತು. ಇಂಥ ಅಮಾಯಕರು ಇರೋದ್ರಿಂದ ರಾಜಕಾರಣಿಗಳು ಚೆಂದಾಗಿರೋದು. ಐ ಲೈಕ್ ಇಟ್. ಹನುಮಣ್ಣ, ನಿಮ್ಮ ಹೆಸರು ಹೇಳಿದಕ್ಕೆ ನೋಡಿ ಅಂತೆ ಎಷ್ಟು ಕಲೆಕ್ಷನ್ ಆಯ್ತು. ಅಟಾವ್, ಈ ತರ ಕೆಲಸ ಮಾಡಿ ನನ್ನ ಹೆಸರಿಗೆ ಯಾಕೆ ಮಸಿ ಬೆಳೆದ್ರಿ? ನಾವ್ ಕೇಳ್ತಾ ಇರ್ಲಿಲ್ಲ, ನೀವೇ ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ವಿ, ಅವರೇ ತಂದು ಕೊಟ್ಬಿಟ್ರು. ಇಲ್ಲಿ ಬಿಡಿ, ನೀವು ಮಾಡೋ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ. ಇದೆಲ್ಲ ನನಗೆ ಬೇಡ, ತಗೊಂಡು ಕೊಟ್ಬಿಟ್ರ. ತೊಂದರೆ ಇಲ್ಲ, ನಾವೇ ಇಟ್ಕೊಳ್ತೇವೆ. ನೋಡ್ರೆ, ಈ ಬೊಡ್ಡೆ ತಾವು ಮಾಡಿರೋ ಕೆಲ್ಸಕ್ಕೆ ಇನ್ಸ್ಪೆಕ್ಟ್ರು ನನ್ನನ್ನು ಅರೆಸ್ಟ್ ಮಾಡಕ್ ಬಂದ್ಬಿಟ್ರಲ್ಲಪ್ಪ. ಮಧುರ ಅವ್ರೆ, ಈಗ ನೀವೇ ನನ್ನ ಕಾಪಾಡಬೇಕು. ಶಬ್ಬಾಷ್ ಗೌಡ್ರೆ, ನಾನು ಮಾಡೋ ಕೆಲಸನ ನೀವೇ ಮಾಡ್ರಲ್ಲ, ನಿಮಗೆ ನಾನು ಚಿರಋಣಿ. ಇನ್ಸ್ಪೆಕ್ಟರ್, ನೀವು ಇವ್ರನ್ನ ಹೊಗಳ್ತಿದ್ದೀರಾ? ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳದೆ ಇನ್ನೆಂತ ಮಾಡ್ಕೊಂಬಾರ್ರೆ. ಗೌಡ್ರೆ, ನೀವೆಂತ ಮಂಡಿ ಬಿಸಿ ಮಾಡ್ಕೊಂಬೇಡಿ, ನಾನು ನಿಮ್ಮೊಟ್ಟಿಗಿರ್ತೆ. ಆರೆ ನಿಮ್ಮ ಕೃಪಾ ಕಟಾಕ್ಷ ನನ್ನ ಮಂಡಿ ಮೇಲಿರುತ್ತೆ. ಮತ್ತೆ ನೋಡಿ ಮಧುರ ಅವ್ರೆ, ನಾನು ಯಾನು ಮಾಡಿಲ್ಲ, ಆದ್ರೂ ಇವರೆಲ್ಲ ಈ ಥರ ಮಾಡ್ತಾರೆ. ದಯವಿಟ್ಟು ಇವ್ರಿಗೆಲ್ಲ ನೀವೇ ಬುದ್ಧಿವಾದ ಹೇಳಿ. ಯೋಚನೆ ಮಾಡ್ಬೇಡಿ ಗೌಡ್ರೆ, ಎಲ್ರಿಗೂ ನಾಯಕ ಅನ್ನೋ ಪಟ್ಟ ಸಿಗಲ್ಲ. ಅದ್ ನಿಮಗ್ ಸಿಕ್ಕಿದೆ, ಹೀಗೇ ಮುಂದುವರ್ಸಿ ಚತುರ್ಭುಜ ಆಗ್ಬೋದು. ಅವಕಾಶ ಸಿಕ್ತಿರುವಾಗ ಲೇಟ್ ಮಾಡಕ್ಕಾಗತ್ತಾ? ಅಂದ್ರೆ ನಿಮ್ಮ ಪ್ರೀತಿ ಆಶೀರ್ವಾದ ಸಿಕ್ತಿರುವಾಗ ಲೇಟ್ ಮಾಡಕ್ಕಾಗತ್ತಾ ಅಂದೆ. ಹಂಗೇನೂ ಇಲ್ಲ ಬುಡಿ, ನೀವು ಮಾಡೋ ಕೆಲ್ಸದ ಮುಂದೆ ನಮ್ದೇನೂ ಇಲ್ಲ. ನಾವೆಲ್ಲ ಕಾಸ್ಟ್ಲೆಸ್. ಅದು ಕಾಸ್ಟ್ಲೆಸ್ ಅಲ್ಲ, ಯೂಸ್ಲೆಸ್. ಹೇಳಿದ್ರೆ ಚಾಡ. ನಿನ್ನೆ ನೀವು ಹೇಳ್ದಾಗೆ ನನ್ನ ಹಣೆಗೆ ಮುತ್ತು ಕೊಡ್ತೀರಾ ಅಂದ್ರೆ ಮುತ್ತಿನ ಆಶೀರ್ವಾದ ಮಾಡ್ತೀರಾ ಅಂದೆ. ನನಗೆ ತುಂಬಾ ಕೆಲಸ ಇದೆ, ಶಕ್ತಿ ಬೇಕು. ಈ ಪಾಂಡುಪುರ ಪುಟ್ಮಲ್ಲಿ ಮಾತು ಕೊಟ್ರೆ ಮಾತಿಗೆ ತಪ್ಪೋಳಲ್ಲ, ಕೊಟ್ಟೇ ಕೊಡ್ತೀನಿ. ಗೆಳೆಯ, ನೀವೇನು ಹೆಲ್ಮೆಟ್ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಬಸ್ ಕತ್ತದ್ಮೇಲೆ ಬಸ್ ಪಾಸ್ ತಾನೇ ತಗೋಬೇಕು, ಇನ್ನೇನ್ ರೈಲ್ವೆ ಪಾಸ್ ತಗೊಳಕ್ಕಾದ್ದ? ನೀವು ಹೆಲ್ಮೆಟ್ ತೆಗಿಯಲ್ವಲ್ಲ, ಅದಕ್ಕೆ ನಾನೇ ಹೆಲ್ಮೆಟ್ ಹಾಕೊಂಡು ಮುತ್ತಿನ ಆಶೀರ್ವಾದ ಮಾಡ್ದೇನಿ. ನೀವು ತುಂಬಾ ಬುದ್ಧಿವಂತರು ಬಿಡಿ. ನಿಮ್ಮಷ್ಟಲ್ಲ ಬಿಡಿ. ಈ ಪ್ರೇಮ್ ಯಾಕೆ ಈಗ ಫೋನ್ ಮಾಡ್ತಿದ್ದಾನೆ? ಯಾರೋ ನಿಮ್ ಸಹಾಯಕಳಿ ಫೋನ್ ಮಾಡಿರ್ಬೇಕು. ತೆಗಿರಿ ತೆಗಿರಿ. ಒಂದ್ ನಿಮಿಷ. ಇಷ್ಟು ಬೆರಳು ಮಾತಾಡ್ಕೊಂಡ್ ಬಂದ್ಬಿಟ್ರಿಯಾ? ನಾನು ಮಾತಾಡಕ್ ಬಂದಿರೋದೇ ಈಗ. ನೋಡಿ, ನಿಮ್ಮ ಗಂಡ ನನ್ನ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ತೇನೆ, ಇದು ಚೆನ್ನಾಗಿರಲ್ಲ. ನಾನು ಮಾಡ್ತಿರೋದು ನ್ಯಾಯವಾದ ಕೆಲಸ. ಇದಕ್ಕೇನಾದ್ರೂ ಮಸಿ ಬೆಳೆದ್ರೆ ನಿಮ್ಮ ಗಂಡನ ತಲೆ ಎಗರಿಸ್ಬಿಟ್ಟು ನಿಮ್ಮ ಕತ್ತಲ್ಲಿ ತಾಳಿ ಇಲ್ದಂಗೆ ಮಾಡ್ಬಿಡ್ತೀನಿ. ನಿಮ್ಮ ಗಂಡನಿಗೆ ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ನಾನು ಬಂದು ಬುದ್ಧಿ ಕಲಿಸ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ? ನಾನು ಯಾಕೆ ನಿಮ್ ತಾಳಿ ಕಿತ್ತಾಕ್ಲಿ? ನಾನಿರೋದೇ ನಿಮಗೆ ತಾಳಿ ಕಟ್ಟೋದಕ್ಕೆ, ಅಂದ್ರೆ ನಿಮ್ ತಾಳಿನ ಕಾಪಾಡೋದಕ್ಕೆ. ಮಾತಾಡ್ತಿದ್ದೀರಿ. ಆಗ ನೋಡಿದ್ರೆ ನಿಮ್ ಮಾಮಣ್ಣ
ಹೇಳಿದೆ, ನಾನಿರೋದೇ ನಿಮ್ಮನ್ನ ಕಾಪಾಡೋದಕ್ಕೆ. ಹಾಗೆ ನೋಡಿದ್ರೆ ಹಂಗೆ ಹೇಳಿದ್ರೆ ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬಾಬನಿಗೆ ಏನು ಮಾಡಬೇಡಿ. ಏನು ಮಾಡಲ್ಲ? ಏನು ಮಾಡಲ್ಲ ತಾನೇ? ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಬೇಡಿ. ಏನು ಮಾಡಲ್ಲ. ಬಾಬನ ಅಂದ್ರೆ ನಾನು ಪ್ರೇಮ್ ಜೊತೆ ಫೋನಲ್ಲಿ ಮಾತಾಡೋಕೆ ಹೊರಗಡೆ ಹೋದಾಗ ಇಲ್ಲಿ ನಿಜವಾದ ಹನುಮ ಬಂದಿದ್ನಾ? ನಾನು ಅವನ ವೇಷದಲ್ಲಿರೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಗೌಡ್ರನ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾನ? ಇವಾಗಲೇ ಈ ವೇಷನ ಕಳಿಸ್ಬಿಡ್ತೀನಿ. ಪ್ರಾಣ ಇದ್ರೆ ಹೆಲ್ಮೆಟ್ ಮಾರ್ಕೊಂಡು ಜೀವನ ಮಾಡ್ಬೋದು. ಮಧುರ ಅವ್ರೆ ಯಾಕೆ ಮಧುರ ಅವ್ರು ಯಾನು ರಿಯಾಕ್ಟ್ ಮಾಡ್ತಾ ಇಲ್ಲ? ನಿಮ್ ಬೆಳವಣಿಗೆ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನೀವು ನಿಜವಾಗ್ಲೂ ಹನುಮ ಆಗ್ತಿದ್ದೀರಾ? ಅದನ್ನೆಲ್ಲ ಮಾಡ್ದದ್ ನೀವೇ ತಾನೆ. ಜನ ಸೇವೆ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಚತುರ್ಭುಜ ಆಗೋದ್ರಿ. ನಾನ್ ಹೇಳಿದ್ದು ಜನ ಸೇವೆ ಮಾಡಿ ಅಂತ, ಜನರನ್ನ ಸುಲ್ಗೆ ಮಾಡಿ ಅಂತ ಅಲ್ಲ. ಎಷ್ಟು ಜನ ನಂಗೆ ಫೋನ್ ಮಾಡ್ಬಿಟ್ಟು ಡೀಲ್ ಕೊಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನೀವು ದೊಡ್ಡ ಡಾನ್ ಆಗ್ತೀರಾ ಅನ್ಸುತ್ತೆ. ಹಲೋ, ಯಾರ? ದುಬೈಂದ ಹೇಳಿ. ಏನ? ನಾನು ಬೆಂಗಳೂರು ಬಿಲ್ಡರ್ ತಾವ ಹಪ್ತ ವಸೂಲಿ ಮಾಡಿ ನಿಮಗೆ ಕಳಿಸ್ಬೇಕಾ? ಆಗಲ್ಲ ಆಗಲ್ಲ ಆಗಲ್ಲ, ಇದೆಲ್ಲ ಆಗಲ್ಲ. ನಾನು ರೌಡಿ ಅಲ್ಲ. ಮಾಡಲಿಲ್ಲ ಅಂದ್ರೆ ನನಗೆ ಬ್ಯಾನಿಸ್ಬಿಟ್ಟಾರ್ಯಾ. ಇದು ಜನಸೇವೆನಾ? ಐ ಲೈಕ್ ಇಟ್. ಹನುಮಣ್ಣ, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಜನಗಳು ಒಟ್ಟರಾಸಿ ದುಡ್ಡು ಕೊಡ್ತಾ ಇದ್ದಾರೆ. ನೀವು ಇಟ್ಕೊಳ್ತೀರಲ್ಲ, ನಾನು ಇಟ್ಕೊಳ್ಳ. ಐ ಲೈಕ್ ಇಟ್. ಎಷ್ಟು ಸತಿ ಹೇಳೋದು ನಿಮ್ಗೆ ಈ ತರ ಕೆಲಸ ಮಾಡಬೇಡಿ ಅಂತ? ನಾವು ಬೇಡ ಅಂದ್ವಿ, ಆದ್ರೆ ಜನ ನೀವು ತಗೊಳ್ಳಿಲ್ಲ ಅಂದ್ರೆ ನಾವೇ ಬಂದು ಅಣ್ಣನ್ ಕೊಡ್ತೀವಿ ಅಂದ್ರು, ಅದಕ್ಕೆ ಇಸ್ಕೊಂಬಂದ್ವಿ. ಅಡ್ಡಿಲ್ಲ ಬಿಡಿ ಗೌಡ್ರೆ, ಒಳ್ಳೆ ಬೆಳವಣಿಗೆ ಅಲ್ದ. ಇದು ಹಿಂಗೆ ಮುಂದುವರೆದ್ರೆ ಒಂದಿನ ನಾನೇ ನಿಮ್ಗೆ ಸೆಕ್ಯೂರಿಟಿ ಕೊಟ್ಕಾಗ್ತ. ಲಕ್ಷ್ಮಿ ತನ್ನಿಂತಾನೆ ಬತ್ತೆ ಎಂಬತ್ತಿಗೆ ಬೇಡ ಅಂಬಕ್ಕಾಗ ಒಳಗೆ ಕರ್ಕಣಕ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಹಿಂಗೆ ಮಾತಾಡ್ತಾ ಇದಾರಲ್ಲ, ಇದಕ್ಕೂ ನನಗೂ ಯಾರು ಸಂಬಂಧ ಇಲ್ಲ. ಈ ತರ ಕೆಲಸನೆಲ್ಲ ನಾವು ಮಾಡ್ತಾ ಇಲ್ಲ. ಸಂಬಂಧಗಳಿಲ್ಲ ಅಂದಮೇಲೆ ಈ ಸಂಬಂಧಗಳೆಲ್ಲ ಹೇಗೆ ರಟ್ಟುತ್ತಾ ಉಂಟು? ಅದನ್ನ ನಾನು ಕಣ್ಕಂತೆ. ಗೌಡ್ರೆ, ನೀವು ಕಮಿಷನರಿಗೆ ಫೋನ್ ಮಾಡಿ ನನ್ನ ಪೆಂಡಿಂಗಲ್ಲಿ ಪ್ರಮೋಷನ್ನ ಮೂವ್ ಮಾಡೋಕೆ ಹೇಳಿ ಬರ್ರೆ.